ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSLC ಅವರ ಪರೀಕ್ಷೆ ಬರೆದಿದ್ದೀರಾ, ನಿಮ್ಮ ಒಂದು ಫಲಿತಾಂಶ ನೋಡೋದು ಹೇಗೆ, ನಿಮ್ಮ ರಿಸಲ್ಟ್ನ ಯಾವ ಥರ ಚೆಕ್ ಮಾಡೋದು ಅನ್ನೋದಕ್ಕೆ ತುಂಬ ಜನಕ್ಕೆ ಡೌಟ್ ಅನ್ನೋದಿರುತ್ತೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಮ ರಿಸಲ್ಟ್ನ ಯಾವ ಥರ ಚೆಕ್ ಮಾಡೋದು ಫಸ್ಟ್ ಟೈಮ್ ತುಂಬ ಜನ, ಯಾಕಂದರೆ SSLC ಎಕ್ಸಾಮಿಗೆ ಫಸ್ಟ್ ಟೈಮ್ ಬೋರ್ಡ್ ಎಕ್ಸಾಮ್ ಬರೆದಿರಿ, ಯಾವ ಥರ ರಿಸಲ್ಟ್ ಚೆಕ್ ಮಾಡಿದಿರಲ್ಲ, ಕಂಪ್ಲೀಟ್ ಡೀಟೇಲ್ ಆಗಿ ಈಸಿಯಾಗಿರೋ ಸ್ಟೆಪ್ಸ್ನ ನೀಟಾಗಿ ಹೇಳ್ಕೊಡ್ತೀನಿ. ಅದನ್ನೆಲ್ಲ ನೋಡೋಕ್ಕೆ ಮುಂಚೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತೆ ನಮ್ಮ ಚಾನಲ್ಗೆ ಇನ್ನೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಹಾಗೆ ಇನ್ನೂ ಲೈಕ್ ಮಾಡಿಲ್ಲ ಲೈಕ್ ಕೂಡ ಮಾಡ್ಕೊಂಬಿಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಮ ಒಂದು ಬ್ರೌಸರ್ ಅಂದರೆ ಗೂಗಲ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಯಾವುದೋ ಒಂದು ನೀವು ಒಂದು ಗೂಗಲ್ ಅಂತ ಯೂಸ್ ಮಾಡ್ತೀರಾ, ಅಲ್ಲಿ ಹೋಗ್ಬಿಟ್ಟು ನೀವು ಈ ಥರ ಸರ್ಚ್ ಮಾಡಬೇಕಾಗಿರುತ್ತೆ. ಏನು ಹೇಳು, KRRUSCLT.nic.in ಅಂತ, ಅಂದರೆ result.nic.in ಅಂತ. ಈ ಒಂದು ವೆಬ್ಸೈಟ್ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್, ಅಂದರೆ ನಿಮ್ಮ ಒಂದು ಏನು ಎಕ್ಸಾಮ್ ಬರುತ್ತೆ ಆ ಒಂದು ರಿಸಲ್ಟ್ ಇದೇ ಒಂದು ವೆಬ್ಸೈಟಲ್ಲಿ ಬರುತ್ತೆ. ನೀವು ಇದನ್ನ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಥರ ಕಾಣಿಸುತ್ತೆ. ಓಕೆ, ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ರಿಸಲ್ಟ್ 2025 ಅಂತ, 2026 ಅಂತ ಬೇಗನೆ ಅಪ್ಡೇಟ್ ಆಗುತ್ತೆ. ರಿಸಲ್ಟ್ ಬಿಟ್ಟ ತಕ್ಷಣ ಅಪ್ಡೇಟ್ ಆಗುತ್ತೆ. ಇದನ್ನು ಫಸ್ಟ್ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬಾಕ್ಸ್ ಕಾಣಿಸುತ್ತೆ ನೋಡಿ. ಈ ಥರ ಅಂದರೆ ಇದು ಹೋದ ವರ್ಷ ರಿಸಲ್ಟ್, ಈ ವರ್ಷ ರಿಸಲ್ಟ್ ಕೂಡ ಇಲ್ಲೇ ಕಾಣಿಸುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇದೇನು ಕಾಣಿಸ್ತಾ ನೋಡಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ. ಇಲ್ಲಿ ನಿಮಗೆ ಲಿಂಕ್ ಬರುತ್ತೆ, ಇದೇ ಥರ ಕಾಣಿಸುತ್ತೆ ನಿಮಗೆ. SSLC 2026 ಫಲಿತಾಂಶ ಉತ್ತಮ ಫಲಿತಾಂಶ ಪ್ರಕಟಣೆ ಅಂತಂದ್ರೆ ನಿಮಗೆ SSLC ಎಕ್ಸಾಮಿನೇಷನ್ಸ್ 1 ರಿಸಲ್ಟ್ ಅನೌನ್ಸ್ಡ್ ಅಂತಂದು ಈ ಥರ ಇಲ್ಲಿ ಕೊಡ್ತಾರೆ. ಹೋಗ್ತಾನೆ ಈ ಥರ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಈ ಲಿಂಕ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ರಿಜಿಸ್ಟರ್ ನಂಬರ್, ಅಂದರೆ ಈಗ ನಿಮ್ಮ ಒಂದು ಹಾಲ್ ಟಿಕೆಟಲ್ಲಿ ನಿಮಗೆ ಏನು ರಿಜಿಸ್ಟರ್ ನಂಬರ್ 11 ನಂಬರ್ಸ್ ಇರ್ತದೆ, ಆ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಅಲ್ಲಿ ಅಡ್ಮಿಷನ್ ಟಿಕೆಟಲ್ಲಿ ಏನು ಕೊಟ್ಟಿರ್ತಾರೆ ಅದೇ ಅಡ್ಮಿಷನ್ ಟಿಕೆಟಲ್ಲಿ ಕೊಟ್ಟಿರೋಂಥ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೂಡ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಗೊತ್ತಿಲ್ಲ, ಬಟ್ ಹಾಲ್ ಟಿಕೆಟಲ್ಲಿ ಏನಿರುತ್ತೆ ಅದೇ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ಡೇ, ಮಂತ್ ಮತ್ತು ಇಯರ್ ಇದನ್ನ ಹಾಕ್ಬಿಟ್ಟು ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ಕಾಣಿಸುತ್ತಲ್ಲ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ನಿಮ್ಮ ಒಂದು ರಿಸಲ್ಟ್ ಆದರೆ ಕಾಣಿಸುತ್ತೆ. ಓಕೆನಾ, ಅಲ್ಲಿ ನಿಮ್ಮ ರಿಸಲ್ಟಲ್ಲಿ ಏನೇ ಕಾಣಿಸುತ್ತೆ, ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ಬರ್ತಿರುವಂಥ ಎಲ್ಲ ಸಬ್ಜೆಕ್ಟ್ಗಳು ಮತ್ತು ಇಂಟರ್ನಲ್ ಮಾರ್ಕ್ಸ್, ಎಕ್ಸ್ಟರ್ನಲ್ ಮಾರ್ಕ್ಸ್, ಟೋಟಲ್ ಡಿಸ್ಟಿಂಕ್ಷನ್ಸ್, ಫಸ್ಟ್ ಕ್ಲಾಸ್ ಅನ್ನೋದು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಕಾಣಿಸುತ್ತೆ. ಈ ಥರ ನಿಮ್ಮ ಒಂದು ರಿಸಲ್ಟ್ ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆನಾ, ನಿಮ್ಗೆ ಇನ್ನೂ ಡೌಟ್ಸ್ ಇದ್ದರೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಿದ್ರೆ ಖಂಡಿತ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀನಿ ಹೇಳ್ತಾರೆ, ಖಂಡಿತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರ ಇನ್ಫಾರ್ಮೇಷನ್ಸ್ ಯಾರಿಗೂ ಗೊತ್ತಿರಲ್ಲ, ಅವರು ತಿಳ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಒಂದು ಕಾಲೇಜ್ ಗ್ರೂಪಲ್ಲಿ ಅಲ್ಲಿ ಕೂಡ ಶೇರ್ ಮಾಡ್ಬೋದಾಗಿರುತ್ತೆ. ವಿಡಿಯೋನ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.